ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, PU ಉಪನ್ಯಾಸಕರ ಹುದ್ದೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದ ಸುದ್ದಿ ಇದೆ ಸ್ನೇಹಿತರೆ. ದಯಮಾಡಿ ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋನ ನೋಡಿದರೆ ಖಂಡಿತವಾಗ್ಲೂ ತಮಗೆ ಏನಿದು ಅಂತ ಒಂದು ಮಾಹಿತಿ ತಮಗೆ ದೊರೆಯುತ್ತೆ ಸ್ನೇಹಿತರೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಇಂತಹ ನೂತನ ಅಧಿಕೃತವಾದ ಅಪ್ಡೇಟ್ ತಮಗೆ ನೀಡಲಾಗುತ್ತೆ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ ನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಬೆಂಗಳೂರು ಅಂತ ಹೇಳಿದೆ. ಇಲ್ಲಿ ದಿನಾಂಕ 8/1/2026 ಅಂದರೆ ಹಿಂದೆ ಈ ಒಂದು ಅಧಿಕೃತ ಮಾಹಿತಿ ಹೊರಬಿದ್ದಿರುತ್ತೆ ಸ್ನೇಹಿತರೆ. ಅದು ಏನಂತ ಹೇಳಿ ನಾವು ನೋಡ್ತಾ ಹೋಗೋಣ. ವಿಷಯ ಬಂದ್ಬಿಟ್ಟು ಮಾಹಿತಿ ಹಕ್ಕು ಅಧಿನಿಯಮದಡಿ ಸಲ್ಲಿಸಿರುವ ಮನವಿಯ ಕುರಿತು. ಅಂದರೆ ಒಬ್ಬ ಸ್ನೇಹಿತರು ಮಾಹಿತಿ ಹಕ್ಕು ಅಡಿಯಲ್ಲಿ ಈ PU ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಮಾನ್ಯ ನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗಕ್ಕೆ ಒಂದು ಮನವಿಯನ್ನ ಸಲ್ಲಿಸಿರ್ತಾರೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಅಂದರೆ PU ಡಿಪಾರ್ಟ್ಮೆಂಟ್ ಇಂದ ಒಂದು ಅಧಿಕೃತವಾದ ಮಾಹಿತಿಯನ್ನ ನೀಡಲಾಗಿದೆ ಸ್ನೇಹಿತರೆ. ಅದು ಏನು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ಉಲ್ಲೇಖಿತ ಪತ್ರದಲ್ಲಿ ಸಲ್ಲಿಸಿರುವ ನಿಮ್ಮ ಅರ್ಜಿಯನ್ನ ಮಾಹಿತಿ ಹಕ್ಕು ಅಧಿನಿಯಮ 2005 ಅಡಿ ಪರಿಶೀಲಿಸಿದ್ದು, ಅರ್ಜಿಯಲ್ಲಿ ಕೋರಿರುವಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಉಪನ್ಯಾಸಕರ ವೃಂದದ ವಿಷಯವಾರು ಮಂಜೂರಾದ ಹಾಗೂ ಖಾಲಿ ಇರುವ ಹುದ್ದೆಗಳ ವಿವರವನ್ನು ಈ ಕೆಳಗಿನಂತೆ ಒದಗಿಸಿದೆ ಅಂತ ಹೇಳಿ. ಅಂದರೆ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂದರೆ ಗೌರ್ಮೆಂಟ್ PU ಕಾಲೇಜಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಹಾಗೆಯೇ ವಕ್ಯಾನ್ಸಿ ಅಂದರೆ ಖಾಲಿ ಮಂಜೂರಾದಂತಹ ಹುದ್ದೆಗಳ ಜೊತೆಗೆ ಖಾಲಿ ಇರತಕ್ಕಂತಹ ಹುದ್ದೆಗಳ ಒಂದು ಮಾಹಿತಿಯನ್ನ ಅಧಿಕೃತವಾಗಿ ಶಾಲಾ ಮತ್ತು ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗದಿಂದ ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಹಾಗಾಗಿ ಇದು ಒಂದು ಅಧಿಕೃತ ಮಾಹಿತಿಯಾಗಿದ್ದು, ತಮ್ಮ ಒಂದು ಯಾವ್ಯಾವ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಇಲ್ಲಿ ನೀಡಲಾಗ್ತಿದೆ ಸ್ನೇಹಿತರೆ. ದಯಮಾಡಿ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮಂಜೂರಾದ ಹುದ್ದೆಗಳು ಬಂದ್ಬಿಟ್ಟು 1441 ಹುದ್ದೆಗಳಿರ್ತವೆ. ಅದರಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು 639. ಹಾಗೆಯೇ ಇಂಗ್ಲಿಷ್ ಉಪನ್ಯಾಸಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಬಂದ್ಬಿಟ್ಟು 1438 ಪೋಸ್ಟ್ ಇದ್ರೆ, ಈಗ ಖಾಲಿ ಇರತಕ್ಕಂಥ ಹುದ್ದೆಗಳು 543. ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಕನ್ನಡ ಹಾಗೂ ಇಂಗ್ಲಿಷ್ ವಿಷಯದಲ್ಲಿ. ಹಾಗೆಯೇ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹಿಂದಿ ವಿಷಯದಲ್ಲಿ ಮಂಜೂರಾದಂತಹ ಹುದ್ದೆಗಳು 95 ಇದ್ರೆ ಖಾಲಿ ಹುದ್ದೆಗಳು 40 ಇದ್ದಾವೆ. ಹಾಗೆಯೇ ತೆಲುಗು, ಮರಾಠಿ ಇವು ಕೂಡ ಇಲ್ಲಿ, ಉರ್ದು ಇವುಗಳನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ಹಾಗೆಯೇ ಸಂಸ್ಕೃತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಭಾಷೆಗೆ 44 ಹುದ್ದೆಗಳು ಮಂಜೂರಾದ ಹುದ್ದೆಗಳಿದ್ರೆ ಖಾಲಿ ಇರತಕ್ಕಂಥದ್ದು 20 ಹುದ್ದೆಗಳು. ಹಾಗೆಯೇ ಹಿಸ್ಟ್ರಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಂದರೆ 1361 ಹುದ್ದೆಗಳು ಮಂಜೂರಾಗಿದ್ದು 535 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆಯೇ ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮಂಜೂರಾದ ಹುದ್ದೆಗಳು ಬಂದ್ಬಿಟ್ಟು 1362, ಖಾಲಿ ಇರ್ತಕ್ಕಂಥ ಹುದ್ದೆಗಳು 620. ಹಾಗೆಯೇ ಲಾಜಿಕ್ಗೆ ಸಂಬಂಧಪಟ್ಟಂತೆ 5 ಹುದ್ದೆಗಳು ಮಂಜೂರಾಗಿದ್ದರೆ ಖಾಲಿ ಹುದ್ದೆಗಳು 3 ಇರ್ತವೆ. ಹಾಗೆಯೇ ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಂಜೂರಾದ ಹುದ್ದೆಗಳು 155 ಆದರೆ ಖಾಲಿ ಇರ್ತಕ್ಕಂಥ ಹುದ್ದೆಗಳು 64. ಹಾಗೆಯೇ ಮ್ಯೂಸಿಕ್ ಹಿಂದೂಸ್ತಾನಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮಂಜೂರಾದ ಹುದ್ದೆಗಳು 2, ಖಾಲಿ ಇರ್ತಕ್ಕಂಥ ಹುದ್ದೆಗಳು 2. ಅಂದರೆ ಯಾವುದೋ ಹುದ್ದೆಯನ್ನ ಇಲ್ಲಿ ತುಂಬೇ ಇಲ್ಲ, ಹಾಗಾಗಿ ಇವು ಖಾಲಿ ಉಳಿತಿದ್ದಾವೆ. ಹಾಗೆಯೇ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಅಂದರೆ ವಾಣಿಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಸ್ಟಡೀಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ 1063 ಹುದ್ದೆಗಳು ಖಾಲಿ ಇದ್ರೆ ಮಂಜೂರಾಗಿದ್ದರೆ 569 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆಯೇ ವಿಶೇಷವಾಗಿ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇಲ್ಲಿ ಒಟ್ಟು ಹುದ್ದೆಗಳು ಮಂಜೂರಾಗಿದ್ದು 1183 ಆಗಿದ್ದರೆ ಖಾಲಿ ಹುದ್ದೆಗಳು 547 ಇರ್ತವೆ. ಹಾಗೆಯೇ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 1275 ಹುದ್ದೆಗಳು ಖಾಲಿ ಇದ್ದರೆ 1275 ಹುದ್ದೆಗಳು ಮಂಜೂರಾಗಿದ್ದರೆ 438 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆಯೇ ಸ್ಟ್ಯಾಟಿಸ್ಟಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಮಂಜೂರಾಗಿದ್ದು 2 ಹುದ್ದೆಗಳು, ಖಾಲಿ ಇರ್ತಕ್ಕಂಥದ್ದು 1 ಹುದ್ದೆ.
ಹಾಗೆಯೇ ಸೈಕಾಲಜಿ ಹುದ್ದೆಗೆ ಸಂಬಂಧಪಟ್ಟಂತೆ ಮಂಜೂರಾಗಿರುವ ಹುದ್ದೆ ಒಂದಾಗಿದ್ದು ಇಲ್ಲಿ ಖಾಲಿ ಹುದ್ದೆಗಳನ್ನು ತೋರಿಸಿರುವುದಿಲ್ಲ. ಹಾಗೆಯೇ ಫಿಸಿಕ್ಸ್ ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಮಂಜೂರಾದ ಹುದ್ದೆಗಳು 826 ಆಗಿದ್ದರೆ ಖಾಲಿ ಇರ್ತಕ್ಕಂಥದ್ದು 247 ಹುದ್ದೆಗಳು. ಹಾಗೆಯೇ ರಸಾಯನಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ 831 ಹುದ್ದೆಗಳು ಮಂಜೂರಾಗಿದ್ದು 234 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆಯೇ ಗಣಿತಶಾಸ್ತ್ರ ಅಂದರೆ ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ 798 ಹುದ್ದೆಗಳು ಮಂಜೂರಾಗಿದ್ದು 245 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆಯೇ ಬಯಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಜೀವಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ 820 ಹುದ್ದೆಗಳು ಮಂಜೂರಾಗಿದ್ದು 364 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆಯೇ ಜಿಯಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ 1 ಹುದ್ದೆ ಮಂಜೂರಾಗಿದ್ದು 1 ಹುದ್ದೆ ಖಾಲಿ ಇರುತ್ತೆ. ಹಾಗೆಯೇ ಎಲೆಕ್ಟ್ರಾನಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ 20 ಹುದ್ದೆಗಳು ಮಂಜೂರಾಗಿದ್ದು 12 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆಯೇ ಕಂಪ್ಯೂಟರ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ 34 ಹುದ್ದೆಗಳು ಖಾಲಿ ಇದ್ದು 22 ಹುದ್ದೆಗಳು ಇದು ಖಾಲಿ ಇರ್ತವೆ. 34 ಹುದ್ದೆಗಳು ಮಂಜೂರಾಗಿರ್ತವೆ ಸ್ನೇಹಿತರೆ. ಹಾಗೆಯೇ ಎಜುಕೇಷನ್ ಅಂದರೆ ಶಿಕ್ಷಣಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ 67 ಹುದ್ದೆಗಳು ಖಾಲಿ ಇದ್ದು 17 ಹುದ್ದೆಗಳು ಇಲ್ಲಿ 67 ಹುದ್ದೆಗಳು ಮಂಜೂರಾಗಿದ್ದು 17 ಹುದ್ದೆಗಳು ಖಾಲಿ ಇರ್ತವೆ. ಹಾಗಾಗಿ ಒಟ್ಟು ಇಲ್ಲಿ ಒಂದು 5200ಕ್ಕಿಂತಲೂ ಹೆಚ್ಚು PU ಉಪನ್ಯಾಸಕರ ಹುದ್ದೆಗಳು ಖಾಲಿ ಇದ್ದು ಇನ್ನೇನು ಅಧಿಸೂಚನೆ ಹೊರಡಿಸುವುದಷ್ಟೇ ಬಾಕಿ ಇರುತ್ತೆ ಸ್ನೇಹಿತರೆ. ಇದು ಒಂದು ಅಧಿಕೃತ ಮಾಹಿತಿಯಾಗಿದ್ದು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಇವರು ಹಿಂದೆ ನೀಡಿರ್ತಕ್ಕಂತಹ ಒಂದು ಅಧಿಕೃತ ಮಾಹಿತಿ ಆಗಿರೋದ್ರಿಂದ ಹಾಗಾಗಿ ಯಾರೆಲ್ಲ PU ಉಪನ್ಯಾಸಕರಾಗಬೇಕು ಅಂತ ಹೇಳಿ ತಾವೆಲ್ಲ ಕನಸನ್ನು ಕಂಡಿದ್ದೀರಿ ಅವರಿಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ 800ಕ್ಕಿಂತ ಹೆಚ್ಚಿನ ಒಂದು ಹುದ್ದೆಗಳು ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದಿದ್ದು ಇನ್ನೇನು ಅಧಿಸೂಚನೆಯಷ್ಟೇ ಹೊರಡಿಸುವುದು ಬಾಕಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ PU ಉಪನ್ಯಾಸಕರಾಗಬೇಕು ಅಂತ ಹೇಳಿ ತಾವು ಕನಸನ್ನು ಕಂಡಿರ್ತೀರ ಖಂಡಿತವಾಗ್ಲೂ ತಾವು ಈ 2026ರಲ್ಲಿ PU ಉಪನ್ಯಾಸಕ ಹುದ್ದೆಯ ಒಂದು ನೋಟಿಫಿಕೇಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ತಾವು ತಡ ಮಾಡದೆ ಈ PU ಉಪನ್ಯಾಸಕರ ಹುದ್ದೆಗೆ ಸಂಬಂಧಪಟ್ಟಂತೆ ಏನೆಲ್ಲ ತಯಾರಿಯನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ತಾವು ಗಮನವನ್ನು ಹರಿಸಿದ್ದೇ ಆದರೆ ಖಂಡಿತವಾಗ್ಲೂ ತಾವೆಲ್ಲರೂ ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗ್ತಕ್ಕಂತಹ ಒಂದು ಅರ್ಹತೆಯನ್ನು ಗಿಟ್ಟಿಸಿಕೊಳ್ತೀರಾ ಸ್ನೇಹಿತರೆ. ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.